ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪೊಲೀಸ್ ಪ್ರಗತಿ ಪರಿಶೀಲನಾ ಸಭೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯಿತು. ಸಭೆಯ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಗಡಿಗಳ ಮೂಲಕ ಗಾಂಜಾ ಮತ್ತಿತರೆ ಮಾದಕ ವಸ್ತುಗಳು ಸರಬರಾಜು ಆಗುತ್ತಿರುವ ಬಗ್ಗೆ ಮಾಹಿತಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಆಂಧ್ರದ ಗಡಿಯನ್ನು ಹಂಚಿಕೊಂಡಿದ್ದು, ಈ ಮೂಲಕ ರಾಜ್ಯಕ್ಕೆ ಮಾದಕ ವಸ್ತುಗಳಾದ ಗಾಂಜಾ, ಡ್ರಗ್ಸ್, ಅಕ್ರಮ ಮದ್ಯ ಇತ್ಯಾದಿಗಳು ಸರಬರಾಜು ಆಗದಂತೆ ಚೆಕ್ಪೋಸ್ಟ್ ಸ್ಥಾಪಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಇನ್ನು ಪಿಯುಸಿ ನಂತರ ಉನ್ನತ ವ್ಯಾಸಂಗ ಮಾಡುತ್ತಿರುವ ಸುಮಾರು 40ರಿಂದ 50 ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಈ ಬೃಹತ್ ಪ್ರಮಾಣದ ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಬಾರದು. ಇನ್ನು ಬೈಕ್ ವೀಲಿಂಗ್ ನಿಯಂತ್ರಣಕ್ಕೂ ಪೊಲೀಸ್ ಇಲಾಖೆ ಕ್ರಮ ವಹಿಸಿದ್ದು, ಇನ್ನೂ ಹೆಚ್ಚಿನ ಕಟ್ಟುನಿಟ್ಟು ಕ್ರಮಗಳ ಮೂಲಕ ಇಲಾಖೆಗೆ ಎಚ್ಚರಿಕೆ ನೀಡಲಾಗಿದೆ ಎಂದರು. ಪೋರಸ್ ಆಗಬಾರ್ದು ಅಂದರೆ ಯಾರು ಬೇಕಾದರೂ ಬಂದು ಡ್ರಗ್ಸ್ ಒಳಗಡೆ ತೊಗೊಂಡು ಬರ್ಬೋದು ಕರ್ನಾಟಕದ ಒಳಗಡೆ ಅಂತೇಳಿ ಆಗಬಾರ್ದು. ಅದಕ್ಕೆ ವಿಜಿಲೆಂಟ್ ಆಗಿರಬೇಕು ಅಂತ ಕೂಡ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಗೊತ್ತಾಗದೇ ಇದ್ದರೂ ಕೂಡ ಕೇಂದ್ರದಿಂದ ನಮ್ಮ ಏನು ಟೀಮ್ ಇದೆ, ಈ ಡ್ರಗ್ಸ್ ವಿರುದ್ಧ ಕೆಲಸ ಮಾಡುವಂಥ ಟೀಮ್ ಏನಿದೆ ಅವರು ಮಾನಿಟರ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬಾರ್ಡರ್ನಲ್ಲಿ ಬಂದುಬಿಟ್ಟಿದ್ದಾರೆ, ಬೆಂಗಳೂರು ಸಿಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಸಿಟಿಯಲ್ಲಿ ಹಿಡಿದ್ರೆ ಅವಾಗ ಚಿಕ್ಕಬಳ್ಳಾಪುರ ಬಾರ್ಡ್ರಿಂದನೇ ಬಂದರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಬಾರ್ಡರ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಾಯಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೇನೆ. ನಮಗೆ ಕೆಲವು ಪ್ರಾಮುಖ್ಯವಾದಂಥ ಇವೆಂಟ್ಗಳಾಗತ್ತೆ, ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ. ಅದು ಕಮ್ಯುನಲ್ ಕ್ಲಾಶಸ್ ಆಗ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಇವೆಂಟ್ಗಳಾಗ್ಬೋದು. ಅದೆಲ್ಲ ಈಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಅವೆಲ್ಲನೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು ಅಂತೇಳಿ ಸುಮಾರು 40-50 ಸಾವಿರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. PUCಯಿಂದ ಮೇಲಕ್ಕೆ, PUC ಅಥವಾ ಡಿಗ್ರಿ, ಆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜಸ್ಗಳಿರ್ಬೋದು, PUC ಕಾಲೇಜಸ್ ಇರ್ಬೋದು. ಆ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಾತಾವರಣನೇ ಆಗಬೇಕು ಅಂಥೇಳಿ. ಅದು ಡ್ರಗ್ಸ್ ಇರ್ಬೋದು ಅಥವಾ ಇಂಡಿಸಿಪ್ಲಿನ್ ಇರ್ಬೋದು. ಈಗ ನೋಡಿ ವೀಲಿಂಗ್ ಮಾಡ್ತಾರೆ, ವೀಲಿಂಗು ಬರೀ ಅವರಿಗಷ್ಟಕ್ಕೆ ತೊಂದರೆ ಆಗೋದಿಲ್ಲ, ಅವನಿಗೂ ಗೊತ್ತಿರಲ್ಲ, ಅವನು ಕ್ಷಣಾರ್ಧದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂತೇಳಿ. ಅಂಥದ್ದನ್ನೆಲ್ಲ ಕೂಡ ನಿಯಂತ್ರಣ ಮಾಡಬೇಕು ಅಂಥೇಳಿ ಹೇಳಿದ್ದೇನೆ. ಅದಾಗಲೇ ಅವರು ಕ್ರಮ ತೊಗೊಂಡಿದ್ದಾರೆ, ಬೇಕಾದಷ್ಟು ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ. ಇಂಥದ್ದೆಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂಥೇಳಿ ಈಗ ಸೂಚನೆ ಕೊಟ್ಟಿದ್ದೇನೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಶಾಂತಿಯಿಂದ ಇದೆ, ಅಂಥ ಮೇಜರ್ ಘಟನೆಗಳು ಯಾವುದು ಕೂಡ ನಡೆದಿಲ್ಲ. ಮರ್ಡರ್ಗಳು ಒಂದು 24 ಮರ್ಡ್ರು ಕಳೆದ ವರ್ಷ 2024ರಲ್ಲಿ ಆಗಿದೆ. ಅವೆಲ್ಲವನ್ನು ಕೂಡ ಈಗಾಗಲೇ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಒಟ್ಟಾರೆ ಈ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯಿಂದ ಇದೆ ಅಂಥೇಳಿ ನನಗೆ ಸಿಕ್ಕಿರ್ತಕ್ಕಂಥ ಈ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯು 2 ಬೃಹತ್ ಹೆದ್ದಾರಿಗಳನ್ನು ಒಳಗೊಂಡಿದ್ದು, ಇಲ್ಲಿ ಅಪಘಾತಗಳ ಸಂಖ್ಯೆ ಹಾಗೂ ಅಪಘಾತಗಳಲ್ಲಿ ಮೃತಪಟ್ಟವರ ಸಂಖ್ಯೆ ಸಹ ಹೆಚ್ಚಿದೆ. 2.5 ವರ್ಷಗಳಲ್ಲಿ 700 ಮಂದಿ ಮೃತಪಟ್ಟು 1400ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಅಪಘಾತಕ್ಕೆ ಕಾರಣವಾಗುತ್ತಿರುವ ಟಿಪ್ಪರ್ ಸೇರಿದಂತೆ ಬೃಹತ್ ವಾಹನಗಳ ಸಂಚಾರ ನಿಯಂತ್ರಣ ಹಾಕಬೇಕಾದ ಅವಶ್ಯಕತೆ ಇದೆ. ಮುಖ್ಯವಾಗಿ ಹೆದ್ದಾರಿಯಲ್ಲಿ 19 ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿದ್ದು, ಮೈಸೂರು ಹೆದ್ದಾರಿಯಂತೆ ಇಲ್ಲಿಯೂ ಕೂಡ ಸೈನ್ ಬೋರ್ಡ್ಗಳನ್ನು ಅಳವಡಿಸಬೇಕಿದೆ. ಈ ಕೆಲಸ ಮಾಡಲು RTO ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲಾಡಳಿತ ಸೂಚಿಸಲು ನಿರ್ದೇಶನ ನೀಡಲಾಗಿದೆ ಎಂದರು. ಏನು ಹೈವೇಗಳಿದ್ದಾವೆ, 2 ಪ್ರಾಮುಖ್ಯವಾದ ಹೈವೇಗಳು, ನ್ಯಾಷನಲ್ ಹೈವೇಗಳಿದ್ದಾವೆ. ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ಗಮನಿಸಿದ್ದೇನೆ. ಈಗಾಗಲೇ SP ಅವರು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಸುಮಾರು 19 ಕಡೆ ಇಂಥ ಸ್ಥಳಗಳಿದ್ದಾವೆ.
ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ. ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೈವೇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆತಂಕ ಏನು ಅಂತ ಹೇಳಿದರೆ, ಬರೀ 2.5 ವರ್ಷದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ವಲಯ ಪೊಲೀಸ್ ಮಹಾನಿರ್ದೇಶಕರಾದ ಲಾಬುರಾಮ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಪೊಲೀಸ್ ಅಧಿಕಾರಿಗಳು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.